ನಾರ್ಮಲಿ ದಾಸವಾಳ ಎಲೆನ ತಲೆ ಕೂದಲಿನ ಆರೈಕೆಗೆ ನಾವು ತುಂಬ ಜನ ಯೂಸ್ ಮಾಡ್ತೀವಿ. ತಲೆ ಕೂದಲು ಸಾಫ್ಟ್ ಆಗಿ ಬರೋದಕ್ಕೆ ಅಥವಾ ಶೈನಿ ಬರೋದಕ್ಕೆ, ಇಲ್ಲ ಆದರೆ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯೋದಕ್ಕೆ, ಎಲ್ಲದಕ್ಕೂ ಕೂಡ ನಾವು ದಾಸವಾಳ ಎಲೆಯಿಂದ ಪೇಸ್ಟ್ ಎಲ್ಲ ಮಾಡಿ ತಲೆಗೆ ಹಚ್ಕೊಳ್ಳೋದು, ಇಲ್ಲ ಸ್ನಾನದ ನೀರಲ್ಲಿ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಯೂಸ್ ಮಾಡ್ತೀವಿ ತಲೆ ಕೂದಲಿನ ಆರೈಕೆಗೆ. ಆದರೆ ತಲೆ ಕೂದಲಿನ ಆರೈಕೆ ಬಿಟ್ಟು ಬೇರೆ ಥರದಲ್ಲಿ ಕೂಡ ನಮಗೆ ದಾಸವಾಳ ಎಲೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಬೆನಿಫಿಟ್ಸ್ಗಳು ಏನೇನು ಅಂತ ನೋಡ್ಕೊಂಬರೋಣ ಒಂದೊಂದಾಗಿ. ಸೊ ಫಸ್ಟ್ ಒನ್ ನಾನಿಲ್ಲಿ ಹೇಳ್ತಾ ಇರೋದು ಸ್ಕಿನ್ನಿಗೆ, ನಮ್ಮ ಚರ್ಮದ ಆರೋಗ್ಯಕ್ಕೆ ಈ ದಾಸವಾಳ ಎಲೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು. ಇದು ಒಂಥರ ನಮಗೆ ಕ್ಲೆನ್ಸರ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದರೆ, ನೀವು ಏನಾದರೂ ಇದರ ರಸವನ್ನು ತೆಗೆದು ದಾಸವಾಳ ಎಲೆನ ಸ್ವಲ್ಪ ಜಜ್ಜಿ ಅದರ ರಸನ ತೆಗೆದು ನೀವು ಅದನ್ನ ಫೇಸ್ಗೆ ಇಲ್ಲ ನೆಕ್ಗೆ ಎಲ್ಲ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಅಲ್ಲೇನಾದರೂ ಡೆಡ್ ಸ್ಕಿನ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದರೆ ಅದೆಲ್ಲ ಕೂಡ ಹೋಗುತ್ತೆ. ಅದೆಲ್ಲ ಹೋಗೋದಕ್ಕೆ ಈ ದಾಸವಾಳ ಎಲೆಯ ರಸ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ದಾಸವಾಳ ಎಲೆಯಿಂದ ಎಣ್ಣೆನ ರೆಡಿ ಮಾಡಿಕೊಂಡ್ರೆ, ಅಂದರೆ ನಾರ್ಮಲಾಗಿ ನೀವು ಯಾವುದಾದ್ರೂ ಎಣ್ಣೆಯ ಜೊತೆ, ನೀವು ನಾರ್ಮಲ್ ಯಾವುದು ಕೊಬ್ಬರಿ ಎಣ್ಣೆ ಅಂತ ಹೇಳ್ಬೋದು, ಇಲ್ಲ ಬೇರೆ ಎಳ್ಳೆಣ್ಣೆ ಯಾವುದೇ ಇರ್ಬೋದು, ಅದರ ಜೊತೆ ಸ್ವಲ್ಪ ನೀವು ದಾಸವಾಳ ಎಲೆ ಮಿಕ್ಸ್ ಮಾಡಿ ಆಯಿಲ್ ರೆಡಿ ಮಾಡಿಕೊಂಡು ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾಯಿದ್ರೆ, ಅಂದರೆ ಹಾಕಿ ಮಸಾಜ್ ಮಾಡ್ತಾಯಿದ್ರೆ ಅದರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಮತ್ತು ಸ್ಮೂತ್ ಕೂಡ ಆಗುತ್ತೆ. ಹಾಗೆ ಎಲ್ಲಲ್ಲಿ ಡ್ರೈ ಪ್ಯಾಚಸ್ ಥರ ಎಲ್ಲ ಇರುತ್ತೆ, ಕೆಲವೊಮ್ಮೆ ಒಣಗಿದಂಗೆ ಇರುತ್ತೆ, ಸುಕ್ಕು ಕಟ್ಟಿದಂಗೆ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ತುಂಬ ಯಂಗ್ ಆಗಿ ಕಾಣೋಕ್ಕೆ ಕೂಡ ಈ ದಾಸವಾಳ ಎಲೆ ತುಂಬ ಇಂಪಾರ್ಟೆಂಟ್. ಹಾಗೆ ಮುಖದಲ್ಲೆಲ್ಲ ಪಿಂಪಲ್ಸ್ ಆ್ಯಕ್ನೆ ಎಲ್ಲ ಆಗ್ತಾ ಇರುತ್ತಲ್ಲ, ಅದರ ಜೊತೆ ಫೈಟ್ ಮಾಡೋದಕ್ಕೆ ಅಥವಾ ಅದನ್ನೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ದಾಸವಾಳ ಎಲೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ದಾಸವಾಳ ಎಲೆಯ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ, ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸನ್ನು ಹೊರಗೆ ಹಾಕೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ, ಅಂದರೆ ಅನ್ವಾಂಟೆಡ್ ಫ್ಯಾಟ್ ಅಂತ ಹೇಳ್ಬಹುದು, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಕೊಬ್ಬು ಏನು ಸಂಗ್ರಹ ಆಗಿರುತ್ತೆ ಬಾಡಿಯಲ್ಲಿ, ಅದನ್ನೆಲ್ಲ ಹೊರಗೆ ಹಾಕೋದಕ್ಕೆ ಕೂಡ ಈ ದಾಸವಾಳ ಎಲೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಾವು ಟೀ ಮಾಡಿ ಕುಡಿಬಹುದು. ಅದನ್ನು ಒಂದು ನೀವು ಕಷಾಯ ಅಂತನಾದರೂ ಹೇಳ್ಬೋದು, ಟೀ ಅಂತನಾದರೂ ಹೇಳ್ಬೋದು, ಹರ್ಬಲ್ ಟೀ ಅಂತನಾದರೂ ಕರಿಬಹುದು. ಆ ಥರ ಮಾಡಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಇನ್ನು ನೆಕ್ಸ್ಟ್ ಬೆನಿಫಿಟ್ ದಾಸವಾಳ ಎಲೆದು ಅಂತ ಹೇಳಿದರೆ, ನಮ್ಮ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅಂದರೆ ನಾವು ಒಮ್ಮೆ ಖುಷಿಯಾಗಿರ್ತೀವಿ, ಇಮಿಡಿಯೇಟ್ಲಿ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ, ಈ ಥರ ಎಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುವಾಗ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಅಥವಾ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಕೂಡ ಈ ದಾಸವಾಳ ಎಲೆ ಹೆಲ್ಪ್ ಆಗುತ್ತೆ. ನಾರ್ಮಲಿ ಲೇಡೀಸ್ಗೆ ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ಇರಬಹುದು, ಇಲ್ಲ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಇರಬಹುದು, ಅವ್ರ ಮೂಡ್ ತುಂಬ ವೇರಿ ಆಗ್ತಾ ಇರುತ್ತೆ. ಹಾರ್ಮೋನಲ್ ಚೇಂಜಸ್ಸಿಂದ, ಹಾರ್ಮೋನಲ್ಲಿ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಮೂಡಲ್ಲಿ ಕೂಡ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಇರುವಾಗ ಕೂಡ ಈ ದಾಸವಾಳ ಎಲೆಯಿಂದ ಟೀ ಅಥವಾ ಕಷಾಯ ಮಾಡಿ ಕುಡಿಯೋದ್ರಿಂದ ಕೂಡ ಅವರ ಮೂಡ್ ಸ್ವಿಂಗ್ ಏನಾಗ್ತಾ ಇರುತ್ತೆ ಅದೆಲ್ಲದೂ ಕೂಡ ಒಂದು ಸ್ವಲ್ಪದಲ್ಲಿ ಕಂಟ್ರೋಲಿಗೆ ಬರುತ್ತೆ.